श्रावणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवं ध्रुवं सुमुहूर्तोऽस्तु सुप्रतिष्ठितमस्तु सुमुहूर्तो अस्तु। ದಸರಾ ನಿರ್ವಿಘ್ನತಾ ಸಕಲ ಕಾರ್ಯ ಮಾಡೋದಕ್ಕೆ ಮೊದಲು ಆ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇವತ್ತು ಒಂದು ರೀತಿಯಲ್ಲಿ ಅಡಿಗಲ್ಲೆ ಅನ್ಬೋದು. ಅದನ್ನ ಇವತ್ತು ಮಾಡಿದ್ದೇವೆ. ಇವತ್ತು ಬಹಳ ಶ್ರೇಷ್ಠ ದಿವಸ. ಗಣೇಶ ಸಂಕಷ್ಟಿ ಗಣೇಶ ಇವತ್ತು. ಅದಕ್ಕೆ ಒಳ್ಳೆಯ ದಿವಸ ಪ್ರಾರಂಭ ಮಾಡಿ ಅಂತ ಹೇಳಿದರು. ಅದಕ್ಕೆ ಮಾನ್ಯ ಜ್ಯೋತಿಯವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಆಡಳಿತ 4-5 ಜನ ಎಲ್ಲರೂ ಇಲ್ಲೇ ಇದ್ದಾರೆ. DC ಅವರು, CEO ಅವರು, SP ಅವರು, ಕಮಿಷನರು ಮತ್ತು HQ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಿ. ತಮಗೆ ಗೊತ್ತಿರೋ ಹಾಗೆ ನಿನ್ನೆಯೂ ಕೂಡ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಈ ಪಟ್ಟಿನೇನೆ ತಮಗೆ ಕೊಟ್ಟಿದ್ದೇವೆ. ಅದೇ ಪ್ರಕಾರ ಈಗ ಮುಂದುವರಿಯುತ್ತೆ. ಬಹಳ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಸ್ತು ಪ್ರದರ್ಶನದ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಏನು ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಅದಕ್ಕೆ ಪ್ರಕಟಣೆಗಳು, ಅದಕ್ಕೆ ಬೇಕಾದಂಥ ಅಡ್ವರ್ಟೈಸ್ಮೆಂಟ್ಸು ಮತ್ತು ಅವೆಲ್ಲವನ್ನು ಕೂಡ ಹಂತವಾಗಿ ಮಾಡ್ಕೊಂಡು ಹೋಗ್ತೇವೆ. 22ನೇ ತಾರೀಕು ನಮ್ಮ ದೀಪಾಲಂಕಾರದ ಉದ್ಘಾಟನೆ ಆಗುತ್ತೆ.
ಈ ಬಾರಿ ಸ್ವಲ್ಪ ಇನ್ನೊಂದಿಷ್ಟು ಹೆಚ್ಚು ಕಿಲೋಮೀಟರ್ಗಳು ದೀಪಾಲಂಕಾರ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ. 20 ಕಿಲೋಮೀಟರ್ಸ್, 20 ಕಿಲೋಮೀಟರ್ ಅಷ್ಟು ಉದ್ದದ್ದು ದೀಪಾಲಂಕಾರ ಊರಿನಲ್ಲಿ ಮಾಡ್ತೇವೆ. ಅಂದರೆ ಮೇನ್ ಆರ್ಟ್ರೀಸ್, ಗಲ್ಲಿಗೆಲ್ಲ ಹೋಗಲ್ಲ. ಅದು ಅಕಸ್ಮಾತ್ ನಾವು ನಿಮ್ಗೆ ಇಷ್ಟ ಇದ್ದು ಆಗ ನಿಮ್ಮ ಗಲ್ಲಿನಲ್ಲಿ ಹಾಕ್ಕೊಳ್ತೀವಿ ಅಂದರೆ ನಾವು ಸಹಕಾರ ಕೊಡ್ತೀವಿ. ಅದು ನಿಮಗೆ ನಿಮ್ಮ ಶಕ್ತಿಗೆ ಬಿಟ್ಟಿರುವಂಥದ್ದು. ಆದರೆ ನಾವು ಮಾಡೋದು ಒಂದು 20 ಕಿಲೋಮೀಟರ್ ಮೇನ್ ಆರ್ಟ್ರಿನಲ್ಲಿ ಮಾಡಿಕೊಡ್ತೀವಿ. ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ 11 ದಿವಸವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ ಇರುತ್ತೆ. ಮಹಿಳೆಯರಿಗಾಗಿ ವಿಶೇಷವಾಗಿ ಅವರಿಗೆ ಕೊಟ್ಟಿದ್ದೇವೆ, ಅವಕಾಶ ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಯುವಕರಿಗೆ ಯುವ ದಸರಾ ಅಂತೇಳಿ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಸಾವಿರಾರು ಜನ ಏನು ಕಲಾವಿದರಿದ್ದಾರೆ ಅವರನ್ನೆಲ್ಲ ಹೊರತರ್ತಕ್ಕಂಥದ್ದು, ಅವರಿಗೆ ಅವಕಾಶಗಳನ್ನು ಕೊಡುವಂಥದ್ದು, ಅದನ್ನು ನಾವು ಮಾಡ್ತೇವೆ. ಯಾಕೆಂದರೆ ಭಾಳ ಜನ ತುಮಕೂರು ಜಿಲ್ಲೆಯಲ್ಲಿ ಭಾಳ ಜನ ಕಲಾವಿದರಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಸಂಗೀತದಲ್ಲಿರ್ಬೋದು ಅಥವಾ ನಾಟಕ ಇದರಿರ್ಬೋದು, ಕಲೆಗಳಲ್ಲಿರ್ಬೋದು, ಅವರಿಗೆ ಅವಕಾಶನೇ ಸಿಗೋದಿಲ್ಲ. ಅವರಿಗೆ ನಾವು ಶಾಲಾ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಆಮೇಲೆ ಎಲ್ಲರಿಗೂ ಕೂಡ ನಾವೀಗಾಗಲೇ ಆಹ್ವಾನ ಇಟ್ಟಿದ್ದೇವೆ. ಆದರೂ ಕೂಡ ಮತ್ತೊಂದು ಬಾರಿ ನಾನು ಯಾವುದೇ ಅಹಿತಕರ ಘಟನೆ ತುಮಕೂರಿನಲ್ಲಿ ಆಗದೆ ಎಲ್ಲರೂ ಸಹಕರಿಸಬೇಕು. ಮತ್ತು ಈ ಹಬ್ಬವನ್ನು ನಾವು ಪ್ರತಿಯೊಬ್ಬರೂ ಕೂಡ ಸೇರೋದ್ರಿಂದ ಇನ್ನೂ ಹೆಚ್ಚು ಇದಕ್ಕೆ ಮೆರುಗು ಬರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಕೂಡ ನಾನು ಒಂದು ದಿವಸ ಯಾವತ್ತಾದರೂ ಬಂದು ಹೋಗಿ ನೀವು ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ, ಮನವಿಯನ್ನು ಮಾಡಿದ್ದೇನೆ. ಅವರು ಸಕಾರಾತ್ಮಕವಾಗಿ ತಿಳಿಸಿದ್ದಾರೆ. ಅದನ್ನು ಇನ್ನೂ ನೋಡಬೇಕು. ಯಾವತ್ತು ಅವರಿಗೆ ಸಮಯ, ಮೈಸೂರು ದಸರಾನು ಕೂಡ ಇರೋದ್ರಿಂದ ಅವರಿಗೆ ಯಾವತ್ತಾದರೂ ಬರೋಕ್ಕಾಗ್ತದೆ. ಮುಖ್ಯಮಂತ್ರಿಗಳು ಅವ್ರ ಜೊತೆಯಲ್ಲೂ ಕೂಡ ನಾನು ಈಗಾಗಲೇ ಮಾತನಾಡಿದ್ದೇನೆ. ಸರ್ಕಾರದಿಂದಲೂ ಕೂಡ ಸಹಕಾರವನ್ನು ಕಳೆದ ಬಾರಿ ಏನು ಕೊಟ್ಟಿದ್ರು ಈ ಬಾರಿಯೂ ಕೂಡ ಕೊಡ್ತೇವೆ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಈಗಾಗಲೇ ನಾವು ಇದಕ್ಕೆ ಸರ್ಕಾರ ಯಾಕೆ ಇದಕ್ಕೆ ಇಷ್ಟೊಂದು ಇದು ಆಸಕ್ತಿ ತಗೊಳ್ಳುತ್ತೆ ಅಂತೇಳಿ ಭಾಳ ಜನಕ್ಕೆ ಆಶ್ಚರ್ಯ ಇರ್ಬೋದು. ಆದರೆ ಸರ್ಕಾರ ಇದನ್ನು ಮಾಡುವಾಗ ಎಲ್ಲರನ್ನೂ ಸೇರಿಸಿ ಎಲ್ಲರನ್ನೂ ಒಳಗೊಂಡಂತೆ ಮೈಸೂರಿನಲ್ಲಿ ಏನು ಮಾಡ್ಕೊಂಡು ಬಂದಿದ್ದಾರೆ. ಅದು ಹಿಂದೆ ಮಹಾರಾಜರ ಕಾಲದಿಂದ ಆ ಸಂಪ್ರದಾಯವನ್ನು ಹುಟ್ಟಾಕಿದ್ರು. ನಮಗಿಲ್ಲಿ ಯಾವ ಮಹಾರಾಜರ ಸಂಪ್ರದಾಯನೂ ಇಲ್ಲ. ಆದರೆ ನಾವು ಸರ್ಕಾರನೇ ಈಗ ಅದನ್ನು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಒಂದು ಅವಕಾಶಗಳು ಸಿಗುತ್ತೆ ಹಾಗೆ ಅಂತೇಳಿ ನಾವು ಮಾಡಿದ್ದೇವೆ. ಇದನ್ನು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಇದನ್ನು ಮಾಡ್ಕೊಂಡು ಹೋಗಬೇಕು. ಯಾವ ರಾಜಕೀಯ ಇಲ್ಲದೆ, ಯಾವ ಪಕ್ಷಗಳ ಭಾವನೆಗಳಿಲ್ಲದೆ, ಧಾರ್ಮಿಕ ಭಾವನೆಗಳು ನಮ್ಮ ಸಂಪ್ರದಾಯದಲ್ಲಿ ಏನು ಬಂದಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾವು ಇದನ್ನು ಮಾಡ್ತೇವೆ. 2025ನೇ ಇಸ್ವಿಯ ಒಂದು ಇವತ್ತು ಗುದ್ಲಿ ಪೂಜೆನ ನಮ್ಮ ಹಿರಿಯರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾದಂಥ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಮತ್ತು ಅವ್ರ ದಂಪತಿಯವರು ಇವತ್ತು ಏನಿಲ್ಲಿ ದುರ್ಗೆಯ ಒಂದು ದೇವಸ್ಥಾನ ಬರುತ್ತೆ ಅದಕ್ಕೆ ಇವತ್ತು ಅಡಿಗಲ್ಲನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ನಮ್ಮ DC ಮೇಡಮ್ ಅವರು, ZPCU ಅವರು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸರ್, ನಮ್ಮ ಕಮಿಷನರ್ ಅವರು ಮತ್ತು ಇಂಟರ್ ಜಿಲ್ಲಾಡಳಿತ ಮತ್ತು ಎಲ್ಲ ತುಮಕೂರಿನ ಪತ್ರಕರ್ತ ಬಂಧುಗಳ ಮುಂದೆ ಇವತ್ತು ಇಷ್ಟೊತ್ತು ಕೂಡ ಹೋದ್ಸಲಿ 9 ದಿವಸ ಇತ್ತು, ಈ ಸಲ 11 ದಿವಸ. ಇವತ್ತು ಇದೊಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಕಲೆಯವ್ರಿಗೆ, ಯಾಕಂದರೆ ಹೊರಗಡೆಯವ್ರಿಗೂ ಅವಕಾಶ ಇರ್ತದೆ, ಆದರೆ ನಂಬರ್ 1 ಪ್ರಿಫರೆನ್ಸ್ ತುಮಕೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಕಲೆಗಾರರಿಗೆ ಆಸಕ್ತಿ ಒಂದು ಅವಕಾಶ ಕೊಡ್ತೀವಿ ಅಂತ ನಮ್ಮ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದು ಖಂಡಿತವಲ್ಲೂ ಇದು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡಬೇಕು. ಆದ್ದರಿಂದ ಇವತ್ತು 11 ದಿವಸಗಳ ಕಾಲ ಏನು ಯಶಸ್ವಿಯಾಗಿ 22ನೇ ತಾರೀಕಿಂದ ಮಾಡಬೇಕು, ಅದಕ್ಕೆ ಇವತ್ತು ಅಡಿಗಲ್ಲನ್ನು ಇವತ್ತು ಪರಮೇಶ್ವರ್ ಸಾಹೇಬರು ದಂಪತಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ತುಮಕೂರಿನ ಜಿಲ್ಲೆಯ ಜನತೆ, ವಿಶೇಷವಾಗಿ ತುಮಕೂರು ನಗರದ ಎಲ್ಲ ಜನತೆನೂ ಕೂಡ ಇದನ್ನು ಬಂದು ಸದುಪಯೋಗ ಪಡಿಸ್ಕೋಬೇಕು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡ ಹಬ್ಬ ದಸರಾವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರನ್ನೂ ಕೂಡ ಮನವಿಯನ್ನು ಮಾಡ್ತೀವಿ. ನೋಡಿ, ಅವರಿಗೆ
ಪೊಲೀಸ್ನವರಿಗೆ 6 ತಿಂಗಳು 3 ತಿಂಗಳು 8 ತಿಂಗಳು ಹಂಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಹುಡುಗರು ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ ಒಂದೇ ತಿಂಗಳಲ್ಲಿ ಕಲ್ತ್ಕೊಂಡ್ಬಿಟ್ರು. ಈಗ ಅವರು ಸಣ್ಣ ಪುಟ್ಟ ತಪ್ಪಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ನಾನು ರಿಹರ್ಸಲ್ ಮಾಡಿದಾಗ ನೋಡಿದೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈಗ ಇನ್ನೂ 2 ಸರಿ ಮಾಡ್ಬೇಕಾಯ್ತಲ್ಲ ಟ್ರಯಲು. ಇನ್ನೂ 2 ಸರಿ ಟ್ರಯಲ್ ಮಾಡ್ತೀವಿ. ಅವಾಗ ನೀವು ಬಂದು ನೋಡ್ರಿ, ಚೆನ್ನಾಗಿರುತ್ತೆ. ಯಾವುದು? ಫಲಪುಷ್ಪ ಪ್ರದರ್ಶನ ಹೇಳಿದ್ನಲ್ಲ ನಾನು. ಇದ್ರದ್ದು ಯಾವ ದೇವಸ್ಥಾನ ಅದು? ಹರಳುಗುಪ್ಪೆ ದೇವಸ್ಥಾನ. ಹರಳುಗುಪ್ಪೆದು ಹೊಯ್ಸಳ ವಾಸ್ತುಶಿಲ್ಪ ಯಾರಿಗೂ ಗೊತ್ತೇ ಇಲ್ಲ. ಅದು ಜಿಲ್ಲೆನಲ್ಲಿ ಹರಳುಗುಪ್ಪೆ ಇದೆ ಅಂತ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಆಮೇಲೆ ಹರಳುಗುಪ್ಪೆ ದೇವಸ್ಥಾನ ಇದೆ, ಅಷ್ಟು ಚೆನ್ನಾಗಿ ಹೊಯ್ಸಳರ ಕಾಲದ್ದು ಅನ್ನೋದು ಗೊತ್ತೇ ಇಲ್ಲ. ನನಗೆ ಗೊತ್ತಿರಲಿಲ್ಲ ಅನ್ಕೊಳ್ಳಿ, ಆಯ್ತಾ? ಈಗ ನೋಡಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದರಿಂದ ಅದನ್ನ ಇದು ಪುಷ್ಪದಲ್ಲಿ ಮಾಡಿ ಅದನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಲೈಫ್ ಸೈಜ್ ಎಕ್ಸಿಕ್ಯೂಷನ್. ನೀವು ಯಾರನ್ನ ಹೇಳ್ತೀರಾ? ಎಲ್ಲ ನೀವೇ ಹೇಳಿದ್ರು. ಎಲ್ಲ ಧನ್ಯವಾದಗಳು.